ನಮಸ್ಕಾರ. ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಇದೀಗ ಮುಖ್ಯಾಂಶಗಳು. ರಕ್ಷಣೆ ಕೋರಿ ಸಹಾಯವಾಣಿಗೆ ಕರೆ ಮಾಡಿದ ಮಹಿಳೆ ಮೇಲೆ ಪೊಲೀಸ್ ಅಧಿಕಾರಿ ಧಮಕಿ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಅರಕಲಗೂಡು ಪಟ್ಟಣದ ಪೊಲೀಸ್ ಠಾಣೆ ಎಎಸ್ಐ ದೇವರಾಜ್. ಜಿಲ್ಲೆಯಲ್ಲಿ ಬಿಜೆಪಿ ಇಂದು ಪ್ರಬಲ ರಾಜಕೀಯ ಪಕ್ಷವಾಗಿ ಬೆಳೆಯುತ್ತಿದೆ. ಬಿಜೆಪಿ ತನ್ನ ಸ್ವಂತ ಶಕ್ತಿಯ ಮೇಲೆ ಚುನಾವಣೆಯನ್ನ ಎದುರಿಸುವ ಸಾಮರ್ಥ್ಯ ಹೊಂದಿದೆ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ. ಜೆಡಿಎಸ್ ಬಿಜೆಪಿ ಹೊಂದಾಣಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗುವ ಸಾಧ್ಯತೆ ಹೆಚ್ಚಿದ್ದು, ಕಾರ್ಯಕರ್ತರನ್ನು ಬಲಿ ಕೊಡಬಾರದು. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ. ಮತ್ತು ವ್ಯಕ್ತಿಯ ಚಿಂತನಾ ಲಹರಿ ಆಳಕ್ಕಿಳಿಯಬೇಕೆಂದರೆ ಕುವೆಂಪು ಸಾಹಿತ್ಯ ಓದಬೇಕು. ಮರಣ ಇಲ್ಲದ ವಸ್ತು ಎಂದರೆ ಪುಸ್ತಕ ಮಾತ್ರ. ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ. ವಾರ್ತೆಗಳ ವಿವರ. ರಕ್ಷಣೆ ಕೋರಿದ ಅಸಹಾಯಕ ಮಹಿಳೆ ಮೇಲೆ ಧಮಕಿ ಹಾಕಿ ನಿಂದಿಸಿದ ಪೊಲೀಸ್ ಅಧಿಕಾರಿಯ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಕಲಗೂಡು ಪಟ್ಟಣದ ಬ್ರಾಹ್ಮಣ ಬೀದಿಯಲ್ಲಿ ವಾಸವಾಗಿರುವ ಮಹಿಳೆ ತನ್ನ ಪತಿಯ ಅಕ್ಕ, ತಂಗಿ, ತಾಯಿ ಹಲ್ಲೆ ಮಾಡಿ ಮನೆಯಿಂದ ಹೊರಹಾಕುತ್ತಿದ್ದಾರೆ ಎಂದು 112 ಸಹಾಯವಾಣಿಗೆ ಕರೆ ಮಾಡಿದರು. ಅಸಹಾಯಕ ಮಹಿಳೆಗೆ ರಕ್ಷಣೆ ಕೊಡುವ ಬದಲು ಠಾಣೆಗೆ ಬಂದು ದೂರು ನೀಡಿ ಎಂದು ಏರು ಧ್ವನಿಯಲ್ಲಿ ಗದರಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆ ನಡೆದಿದೆ. ಅಸಹಾಯಕ ಮಹಿಳೆ ಮೇಲೆ ದರ್ಪ ತೋರಿದ ಪೊಲೀಸ್ ಅಧಿಕಾರಿ ಎಎಸ್ಐ ದೇವರಾಜ್ ಎನ್ನಲಾಗಿದೆ. ಅಸಹಾಯಕ ಮಹಿಳೆ ದೂರವಾಣಿ ಮೂಲಕ ದೂರು ನೀಡಿದರು. ತಡವಾಗಿ ಹೋದ ಪೊಲೀಸ್ ಅಧಿಕಾರಿ ಮಹಿಳೆ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ತಡೆದು ಶಾಂತಿ ಕಾಪಾಡುವ ಬದಲು ತನ್ನವರಿಂದಲೇ ಶೋಷಣೆಗೆ ಒಳಗಾಗಿದ್ದ ಅಸಹಾಯಕ ಮಹಿಳೆಯನ್ನೇ ಗದರಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪೊಲೀಸ್ ಅಧಿಕಾರಿ ದೇವರಾಜ್ ಠಾಣೆಗೆ ಬಂದು ದೂರು ನೀಡಿ ನಂತರ ಆಸ್ಪತ್ರೆಗೆ ತೆರಳು ಎಂದು ಸೂಚಿಸಿದರು. ಪೊಲೀಸ್ ಅಧಿಕಾರಿ ಆಜ್ಞೆಗೆ ತಲೆಬಾಗಿ ಠಾಣೆಗೆ ಬಂದು ದೂರು ನೀಡಿ ನಂತರ ಆಸ್ಪತ್ರೆಗೆ ದಾಖಲಾದರು. ಆದರೂ ಪೊಲೀಸ್ ಅಧಿಕಾರಿ ಮತ್ತೆ ಠಾಣೆಗೆ ಬರುವಂತೆ ಧಮಕಿ ಹಾಕಿ ಕ್ರೌರ್ಯ ಮೆರೆದಿದ್ದಾನೆ. ಇಂತಹ ಪೊಲೀಸ್ ಅಧಿಕಾರಿಗಳಿಂದ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಬಂದಿದ್ದೆ ಸರ್ ಬೈಕಲ್ಲಿ. ನಾನು ಬಂದಿದ್ದೆ. ಈಗ ಅವರು ಹೊಡೆದು ಇದು ಮಾಡ್ತೀವಿ. ಸರ್ ಬಂದಿದೆ ಸರ್, ಯಾರು ಇರ್ಲಿಲ್ಲ, ಮನೆಯೆಲ್ಲ ಹೊಡೆದಾಕ್ತಿದ್ರು. ನಾನು ಮನೆ ತಕ್ಕ ಬಂದೇನೋ ಹೇಳಿಲ್ವ? ನಾನು ಆಸ್ಪತ್ರೆಗೆ ಹೋಗು ಕಂಪ್ಲೇಂಟ್ ಕೊಡು ಅಂತ ಹೇಳಿಲ್ವಾ? ಸೀಮ್ಗಿದ್ದಾವೆ ಇವರು. ನನ್ನ ಬಟ್ಟೆನ ತಗೊಂಡು ಏನು ಇರಮಲ್ಲಿ ತಿಕಾಮಿಕೆಂದು ಸ್ಟೇಷನ್ ಅಲ್ಲಿ ನಿನ್ ಮಕ್ಳು ಬಿಟ್ಟಿದ್ಯಾ? ಯಾವನ್ ಬಿಟ್ಟಿದ್ಯಾ? ಸ್ಟೇಷನ್ ಅಂತ ಬಿದ್ದಿರ್ಬೇಕಲ್ಲಿ ಹೋಗಂಗಿಲ್ಲ ನೀನು. ಇರಮಲ್ಲಿ ಏನೆಲ್ಲ ಮಾತಾಡ್ಬೇಡ. ಮುಂದೆ ನಡೆಯಲಿರುವ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದೊಳಗಿನ ಅಸಮಾಧಾನದ ಧ್ವನಿ ಕೇಳಿಸಿದ್ದು, ಸ್ವಂತ ಶಕ್ತಿಯಲ್ಲಿ ಚುನಾವಣೆ ಎದುರಿಸಬೇಕೆಂಬ ಕಾರ್ಯಕರ್ತರ ಒತ್ತಾಯವನ್ನು ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಪರೋಕ್ಷ ಸಂದೇಶವನ್ನ ನೀಡಿದರು. ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಬಿಜೆಪಿ ಪ್ರಮುಖ ನಾಯಕರ ಸಭೆ ನಡೆಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಯಾವ ರೀತಿಯಲ್ಲಿ ಎದುರಿಸಬೇಕು ಎಂಬುದರ ಬಗ್ಗೆ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗಿದ್ದು, ಬಹುಮತ ಕಾರ್ಯಕರ್ತರು ಜೆಡಿಎಸ್ ಜೊತೆಗೆ ಮೈತ್ರಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಬಿಜೆಪಿ ಇಂದು ಪ್ರಬಲ ರಾಜಕೀಯ ಪಕ್ಷವಾಗಿ ಬೆಳೆಯುತ್ತಿದೆ. ಬಿಜೆಪಿ ತನ್ನ ಸ್ವಂತ ಶಕ್ತಿಯ ಮೇಲೆ
ಚುನಾವಣೆಯನ್ನು ಎದುರಿಸುವ ಸಾಮರ್ಥ್ಯ ಹೊಂದಿದೆ ಎಂಬುದು ಕಾರ್ಯಕರ್ತರ ಸ್ಪಷ್ಟ ಅಭಿಪ್ರಾಯವಾಗಿದೆ. ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ಬದ್ಧವಾಗಿ ನಡೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಮೈತ್ರಿಯಿಂದ ಯಾವುದೇ ಒಡಕು ಉಂಟಾಗಬಾರದೆಂಬುದು ನಮ್ಮ ಹೊಣೆಗಾರಿಕೆ. ಆದರೆ ಜಿಲ್ಲೆಯ ಮಟ್ಟದಲ್ಲಿ ನೋಡಿದರೆ ಮೈತ್ರಿಯಿಂದ ಪಕ್ಷದ ಕಾರ್ಯಕರ್ತರು ಅವಕಾಶಗಳಿಂದ ವಂಚಿತರಾಗುವ ಆತಂಕವಿದ್ದು, ಇದು ಅಂತಿಮವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಇದ್ದಂತೆ ಪ್ರತಿ ಮಂಡಲದ ನಮ್ಮೆಲ್ಲ ಕೋರ್ ಕಮಿಟಿ ಸದಸ್ಯರು, ಜಿಲ್ಲೆಯ ಕೋರ್ ಕಮಿಟಿ ಸದಸ್ಯರು, ಹಿರಿಯರು, ರೇಣುಕುಮಾರ್ ಅವರು, ನವಿಲ್ ಅಣ್ಣಪ್ಪ ಅವರು, ನಾರಾಯಣ ಸ್ವಾಮಿ ಅವರು ಒಳಗೊಂಡಂತೆ ನಮ್ಮ ಇಡೀ ಜಿಲ್ಲೆಯ ತಂಡದಲ್ಲಿ ಕ್ಲಾರಿಟಿ ಇದೆ. ಕಾರ್ಯಕರ್ತರ ಚುನಾವಣೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿರೋಂಥ ಏನು ಮೈತ್ರಿ ಇದೆ, ಆ ಮೈತ್ರಿಯಲ್ಲಿ ಯಾವುದೇ ರೀತಿಯ ಒಡಕು ಬರದೇ ಇರೋ ರೀತಿಯಲ್ಲಿ ರಾಜ್ಯದ ನಾಯಕರು ಏನು ಸೂಚನೆ ಕೊಡ್ತಾರೆ ಅದನ್ನು ಪಾಲಿಸ್ಕೊಂಡು ಯಾವುದೇ ರೀತಿಯ ಗೊಂದಲಕ್ಕೆ ಆಸ್ಪದ ಕೊಡದೆ ನಮ್ಮ ವಿಚಾರಗಳನ್ನ ರಾಜ್ಯ ನಾಯಕರುಗಳಿಗೆ ತಿಳಿಸೋಂಥ ಕೆಲಸವನ್ನು ಮಾಡಬೇಕು ಅಂತೇಳಾಗಿದೆ. ಆದರೆ ನಮ್ಮ ಕಾರ್ಯಕರ್ತರು ವೆರಿ ಕ್ಲಿಯರ್ ಇದೆ. ಹಾಸನ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ ಚುನಾವಣೆಯನ್ನು ಮಾಡಬೇಕು, ಕಾರ್ಯಕರ್ತರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಕಾರ್ಯಕರ್ತರು ಮತ್ತು ಎಲ್ಲ ನಾಯಕರ ಸರ್ವಸಮ್ಮತವಾಗಿ ಅಭಿಪ್ರಾಯ ಇದೆ. ಆ ಅಭಿಪ್ರಾಯಗಳನ್ನ ರಾಜ್ಯ ಮಟ್ಟದ ನಾಯಕರುಗಳಿಗೆ ತಿಳಿಸೋಂಥ ಕೆಲಸವನ್ನು ಮಾಡ್ತೀವಿ. ಅದರಲ್ಲಿ ಯಾವುದೂ ಗೊಂದಲ ಇಲ್ಲ. ಯಾಕಂದರೆ ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ನಡುವೆ ನೇರ ಸ್ಪರ್ಧೆ ಇದೆ. ಜನತಾದಳದ ಕಾರ್ಯಕರ್ತರಿಗೆ ಅವಕಾಶ ತಲುಪಿದ್ರೆ ಅವನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗ್ತಾನೆ ಅಥವಾ ಬೇರೆ ಪಕ್ಷದಿಂದ ಅಭ್ಯರ್ಥಿ ಆಗ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತಂಗೆ ಅವಕಾಶ ತಪ್ಪಿದ್ರೆ ಅವನು ಬೇರೆ ಪಾರ್ಟಿಯಿಂದ ಅಭ್ಯರ್ಥಿ ಆಗೋಂಥ ಪ್ರಯತ್ನ ಪಡ್ತಾರೆ. ಈ ರೀತಿ ಸ್ಥಳೀಯ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ನಾವು ಉಳಿಸ್ಕೋಬೇಕು ಅಂತೇಳಿ ಹೇಳಿದರೆ, ಎಲ್ಲ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು ಅಂತೇಳಿ ಹೇಳಿದರೆ, ಸ್ವತಂತ್ರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಯಾಕಂದರೆ ಅವ್ರು MLA MP ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡಿ ತಮ್ಮ ಶಕ್ತಿಯನ್ನು ವಿನಿಯೋಗಿಸಿರ್ತಾರೆ. ಅವ್ರ ಚುನಾವಣೆಯಲ್ಲಿ ಅವಕಾಶ ಕಲ್ಪಿಸ್ಕೊಡ್ದೋದ್ರೆ ಯಾವುದೇ ಪಕ್ಷಕ್ಕೂ ಅದು ಒಳ್ಳೆಯ ಬೆಳವಣಿಗೆ ಆಗೋದಿಲ್ಲ. ಇವತ್ತು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಕ್ತಿ ಕಡಿಮೆ ಇದೆ, ಕಾಂಗ್ರೆಸ್ ಇಲ್ಲ ಅಂತ ಹೇಳಲ್ಲ. ಈಗ BJPಯಿಂದ ಟಿಕೆಟ್ ವಂಚಿತರಾದರೆ JDSಗೆ ನಾವು ಬಿಟ್ಕೊಟ್ರೆ ಆ ವಾರ್ಡಲ್ಲಿ BJPಲಿ ಸ್ಪರ್ಧೆ ಮಾಡಬೇಕು ಅಂತಿರೋನು ಬೇರೆ ಪಕ್ಷದ ಕಡೆ ಮುಖ ಮಾಡ್ತಾನೆ. ಅದರ ಲಾಭ ನಾವು ಯಾರಿಗೆ ಮಾಡಿಕೊಟ್ಟಂಗಾಗುತ್ತೆ? ಮೈತ್ರಿಗೆ ಏನಾದ್ರು ಅನುಕೂಲ ಆಗುತ್ತೆ ಅದರಿಂದ? ನಾವೇ ನಮ್ಮ ವಿರೋಧಿ ಪಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಇನ್ ದ ಇಂಟ್ರೆಸ್ಟ್ ಆಫ್ ಅಲಯನ್ಸ್ ಆ್ಯಂಡ್ ಇನ್ ದ ಇಂಟ್ರೆಸ್ಟ್ ಆಫ್ ಬೋತ್ ಪಾರ್ಟೀಸ್ ಕಾರ್ಯಕರ್ತಾಸ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಂಡಿದ್ದೀವಿ. ನಮ್ಮ ಪಾರ್ಟಿಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಬಲಿಷ್ಠವಾಗಿದೆ 3-4 ವಿಧಾನಸಭಾ ಕ್ಷೇತ್ರದಲ್ಲಿ, ಇನ್ನು ಉಳಿದ ಕಡೆ ಬೆಳೀತಾ ಇರೋಂಥ ಈ ಸಂದರ್ಭದಲ್ಲಿ ಸ್ಥಳೀಯವಾಗಿ ಪ್ರತಿಭೆಗಳು ಹೊರಗೆ ಬರಬೇಕು, ಅವರಿಗೆ ಅವಕಾಶ ಸಿಗಬೇಕು ಅಂತೇಳಿ ಹೇಳಿದರೆ ಸಹಜವಾಗಿ ಭಾರತೀಯ ಜನತಾ ಪಾರ್ಟಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರೆ ಹೆಚ್ಚು ಪಾರ್ಟಿಗೆ ಅನುಕೂಲ ಅನ್ನೋಂಥದ್ದು ತೀರ್ಮಾನ ಬಂದಿದೆ. ಯಾರಿಗೂ ಅವಕಾಶ ವಂಚಿತರಾಗಬಾರ್ದು ಅನ್ನೋದು ಸದುದ್ದೇಶ ಅಷ್ಟೇ. ಮೈತ್ರಿಗೆ ಶಕ್ತಿ ತುಂಬೋ ನಿಟ್ಟಿನಲ್ಲಿ ಇದು ಅನುಕೂಲಕರ ಆಗುತ್ತೆ. ಇಲ್ಲಾಂದ್ರೆ ನಾವೇನೇ ಅದನ್ನು ಬೇರೆ ನಮ್ಮ ವಿರೋಧ ಪಕ್ಷಕ್ಕೆ ಒಂದು ಅವಕಾಶ ಮಾಡೋದ ರೀತಿ ಆಗುತ್ತೆ ಅನ್ನೋಂಥದ್ದು ಕಾರ್ಯಕರ್ತರ ಭಾವನೆ ಆಗಿತ್ತು. ಆ ನಿಟ್ಟಿನಲ್ಲಿ ನಾವು ಕೂಡ ಸಹಮತದಲ್ಲಿದ್ದೀವಿ. ಈ ಪರಿಸ್ಥಿತಿ ಎದುರಾಗ್ಬೋದಲ್ವಾ ಅಂತೇಳಿ ಆಲೋಚನೆ ಮಾಡಿ ಮೈತ್ರಿಗೆ ಒಂದು ಶಕ್ತಿಯಾಗಿ ಅವ್ರ ಪಾಡಿಗೆ ಅವರು ಚುನಾವಣೆ ಮಾಡ್ತಾರೆ, ನಮ್ಮ ಪಾಡಿಗೆ ನಾವು ಚುನಾವಣೆ ಮಾಡಬೇಕು ಅಂತಿದೆ. ಇದು ಅಂತಿಮವಾಗಿ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ನಾಯಕರುಗಳ ಗಮನಕ್ಕೆ ತರ್ತೀವಿ. ಈ ಮೈತ್ರಿ ಆಗೋಂಥದ್ದು ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ನಾಯಕರುಗಳ ಜೊತೆ ತೀರ್ಮಾನ ಮಾಡ್ತಾರೆ. ಅದ್ರ ಒಂದಂತೂ ಭಾಳ ಗಟ್ಟಿಯಾಗಿರಲಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಅಲಯನ್ಸು ರಾಷ್ಟ್ರೀಯ ಮಟ್ಟದಲ್ಲಾಗಿರೋವಂಥದ್ದು, ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗೋವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕ ಮಾಡುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಜೆಡಿಎಸ್ ಪಕ್ಷದೊಳಗಿನ ಗೊಂದಲಗಳ ನಡುವೆಯೂ ಮೈತ್ರಿ ಧರ್ಮದ ಹಿತದೃಷ್ಟಿಯಿಂದ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ಬದ್ಧರಾಗಿರುತ್ತೇವೆ. ಆದರೆ ತಾವು ಕಾರ್ಯಕರ್ತನಾಗಿ ಸ್ವಂತವಾಗಿ ಚುನಾವಣೆಯನ್ನ ಎದುರಿಸಬೇಕು ಎಂಬ ಅಭಿಪ್ರಾಯ ಹೊಂದಿದ್ದೇನೆ. ಅಗತ್ಯವಿರುವ ಸ್ಥಳಗಳಲ್ಲಿ ಮಾತ್ರ ಹೊಂದಾಣಿಕೆ ಸಾಧ್ಯವಿದೆ ಎಂದು ಹೇಳುವ ಮೂಲಕ ಮೈತ್ರಿಯ ಬಗ್ಗೆ ತಮ್ಮ ಅಸಮಾಧಾನವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದರು. ಜೆಡಿಎಸ್ ಬಿಜೆಪಿ ಹೊಂದಾಣಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗುವ ಸಾಧ್ಯತೆ ಹೆಚ್ಚಿದ್ದು, ಕಾರ್ಯಕರ್ತರನ್ನು ಬಲಿಕೊಡಬಾರದು ಎಂಬುದು ಪಕ್ಷದೊಳಗಿನ ಪ್ರಮುಖ ಅಭಿಪ್ರಾಯವಾಗಿದೆ.
ಕಾರ್ಯಕರ್ತರ ಧ್ವನಿಗೆ ಮನ್ನಣೆ ನೀಡದಿದ್ದರೆ ಪಕ್ಷದ ಶಕ್ತಿ ಕುಂದುತ್ತದೆ ಎಂದು ಹೇಳಿದರು. ನಮ್ಮಲ್ಲಿ ಕ್ಲಾರಿಟಿ ಇದೆ. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಮತ್ತು ಮೈತ್ರಿ ಧರ್ಮದ ಹಿತದೃಷ್ಟಿಯಿಂದ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರೆ ನೆಲೆ ಉಳಿಸ್ಕೊಂಡು ಪಕ್ಷವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಪ್ರತ್ಯೇಕವಾಗಿ ಹೋಗಬೇಕು, ನಮ್ಗೆ ಅವಕಾಶ ಬೇಕು ಅಂತೇಳಿ ಹೇಳಿದ್ದಾರೆ. ನಾನು ಒಬ್ಬ ಕಾರ್ಯಕರ್ತನಾಗಿ ನಂದು ಕೂಡ ಪ್ರತ್ಯೇಕವಾಗಿ ಹೋಗಬೇಕು ಅನ್ನೋದಿದೆ. ಕ್ಲಾರಿಟಿ ಅಲಯನ್ಸ್ ಆಗಿರೋದು ರಾಷ್ಟ್ರ ಮಟ್ಟದಲ್ಲಿ. ಆ ರಾಷ್ಟ್ರ ಮಟ್ಟದ ಅಲಯನ್ಸ್ಗೆ ಯಾವುದೇ ರೀತಿಯ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಮ್ಮ ನಡವಳಿಕೆ ಇರುತ್ತೆ. ಆ ನಡವಳಿಕೆ ಏನು ಅಂತೇಳಿ ಹೇಳಿದ್ರೆ ಪರಸ್ಪರ ಸಂಘರ್ಷ ಇರಬಾರ್ದು, ಯಾವುದೇ ಮನಸ್ತಾಪ ಇರಬಾರ್ದು, ಕಾರ್ಯಕರ್ತರನ್ನು ಉಳಿಸ್ಕೋಬೇಕು. ಆ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ MP MLA ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕ್ಲಿಯರ್ ಆಗಿದೆ, ಭಾರತೀಯ ಜನತಾ ಪಾರ್ಟಿ ಪ್ರತ್ಯೇಕವಾಗಿ ಹೋಗಬೇಕು ಅಂತಿದೆ. ಇದರಲ್ಲಿ ಏನು ಗೊಂದಲ ಇದೆ ನನಗೆ ಅರ್ಥ ಆಗಲಿಲ್ಲ. ಎಲ್ಲಿ ಹೊಂದಾಣಿಕೆ ಆಗುತ್ತೆ ಅದನ್ನು ಖಂಡಿತವಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳ್ತಿದ್ದೀನಿ, ಎಲ್ಲೂ ಗೊಂದಲ ಇಲ್ಲದೆ ಪರಸ್ಪರ ಕೊಟ್ಟು ತಗೊಳ್ಳುವಿಕೆ ಆಗ್ಬೋದು ಅನ್ನೋ ಜಿಲ್ಲೆಗಳಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಹಾಸನ ಸೇರಿದಂತೆ ಉಳಿದ ಕಡೆ ಕಾರ್ಯಕರ್ತರ ಅಪೇಕ್ಷೆ ಏನಿದೆ ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಆ ಕಾರ್ಯಕರ್ತನಾಗ ನಂದು ಅದೇ ಇರೋಂಥದ್ದು. ಕಾರಣ ಇಷ್ಟೇನೆ, ನಾವು ಒಡಂಬಡಿಕೆ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ವಿರೋಧ ಇರೋವಂಥದ್ದು ಕಾಂಗ್ರೆಸ್ ವಿರುದ್ಧ. ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡಬಾರ್ದು. ಈಗ ಸಕಲೇಶ್ಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ JDS ಪರಸ್ಪರ ಎದುರಾಳಿ. ನಾವು ಟಿಕೆಟ್ ಒಡಂಬಡಿಕೆ ಮಾಡ್ಕೊಂಡ್ರೆ BJPಗೆ ಆಗದೆ ಇರೋಂಥ ಓಟ್ಗಳು ಕಾಂಗ್ರೆಸ್ಸಿಗೆ ಹೋಗೋವಂಥದ್ದು, ದಳಕ್ಕಾಗದೇ ಇರೋಂಥ ಓಟ್ ಕಾಂಗ್ರೆಸ್ಗೆ ಹೋಗೋದು, ಎರಡೂ ಕ್ರೋಢೀಕರ ಆದರೆ ಯಾವ ಪಾರ್ಟಿ ಗೆಲ್ಲುತ್ತೆ? ಬೇಲೂರಲ್ಲಿ ಶಾಸಕರಿದ್ದಾರೆ, ಮಾಜಿ ಶಾಸಕರು ದಳದಿಂದ ಇದ್ದಾರೆ. ಸ್ಥಳೀಯ ಕಾರ್ಯಕರ್ತರು ಕೇಳ್ತಾರೆ, ನಾನು ಈಗ ನೀವು MLA ಮಾಡಿದ್ದೀವಿ, ನಮಗೆ TP ಮೆಂಬರ್ ಮಾಡಿ, ZP ಮೆಂಬರ್ ಮಾಡಿ ಅಂತ. ಜನತಾದಳಕ್ಕೆ ಬಿಟ್ಕೊಡೋದಕ್ಕೆ ಕಾರ್ಯಕರ್ತರು ಒಪ್ತಾರಾ? ಇದು ಪ್ರಶ್ನೆ ಬಂದಿರೋಂಥದ್ದು. ಇದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಡೋಂಥ ಕೆಲಸ ಮಾಡ್ತೀವಿ. ಇದೊಂದು ಫ್ರೆಂಡ್ಲಿ ಫೈಟ್ ಟೈಪು ಕಾರ್ಯಕರ್ತರನ್ನ ಅವಕಾಶ ಮಾಡಿಕೊಡೋದು. ಎಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಬರುತ್ತೆ, ಜನತಾದಳ ಮತ್ತು BJP ಒಟ್ಟಾದರೆ ಅಂತೇಳಿ ಹೇಳಿರುತ್ತೆ, ಅದನ್ನು ನಾವು ಒಡಂಬಡಿಕೆ ಚುನಾವಣೆ ನಂತರ ಕಾಂಗ್ರೆಸ್ಗೆ ಅಧಿಕಾರ ಹೋಗದಿರೋ ರೀತಿಯಲ್ಲಿ ಹಾಸನದಲ್ಲಾರು ಆಗ್ಬೋದು, ಮಂಡ್ಯದಲ್ಲಾರು ಆಗ್ಬೋದು, ಯಾವುದೇ ಜಿಲ್ಲೆಯಲ್ಲಾದರೂ ಕೂಡ ಆ ಕಾರ್ಯತಂತ್ರವನ್ನು ಮಾಡಬೇಕಾಗುತ್ತೆ. ನಮ್ಮ ಅಜೆಂಡಾ ಇರೋದು ಅಲಯನ್ಸ್ ಅಂದ ತಕ್ಷಣ ಒಂದು ಪಕ್ಷವನ್ನು ಬಲಿ ಕೊಡಬಾರ್ದು, ಕಾರ್ಯಕರ್ತರನ್ನು ಬಲಿ ಕೊಡಬಾರ್ದು ಅಂತ ಕಾರ್ಯಕರ್ತರ ಅಪೇಕ್ಷೆ ಇರೋದು ಹೊರತು ಅಲಯನ್ಸ್ ವಿರುದ್ಧ ಯಾರೂ ಇಲ್ಲ. ನಾವ್ಯಾರು ಅಲಯನ್ಸ್ ಬಗ್ಗೆ ಮಾತಾಡೋದಕ್ಕೆ? ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡಿರೋಂಥದ್ದು, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿರೋಂಥದ್ದು. ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಮಾತನಾಡಿದ ಪ್ರೀತಂ ಗೌಡ, ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ 2 ವರ್ಷ ಪೂರೈಸಿದ್ದು, ಮುಂದಿನ 3 ವರ್ಷಗಳ ಕಾಲವೂ ಅವರೇ ಮುಂದುವರಿಯಲಿದ್ದಾರೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಹಾಗೂ 2028ರ ವಿಧಾನಸಭೆ ಚುನಾವಣೆಯನ್ನು ವಿಜೇಂದ್ರ ಅವರ ನೇತೃತ್ವದಲ್ಲೇ ಎದುರಿಸಲಾಗುವುದು. ಈ ಬಗ್ಗೆ ಯಾವುದೇ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಒಂದು ಪಕ್ಷದ ಅಧ್ಯಕ್ಷರಾಗಿರುವಂಥದ್ದು 3 ವರ್ಷಗಳ ಕಾಲಕ್ಕೆ, ನಮ್ಮ ರಾಜ್ಯಾಧ್ಯಕ್ಷರಾಗಿ 2 ವರ್ಷ 2 ತಿಂಗಳಾಗಿದೆ. ಪುನರಾಯ್ಕೆ ಅಂತ ಬರೋದು 3 ವರ್ಷದವರೆಗೆ ಅವರೇ ಅಧ್ಯಕ್ಷರಾಗಿರ್ತಾರೆ, ಯಾವುದೇ ಅನುಮಾನ ಬೇಡ. ಅದರ ನಡುವೆ ಯಾವಾಗಲಾದರೂ ಸರಿ ಮತ್ತೊಂದು ಅವಧಿಗೆ ಅವಕಾಶ ಮಾಡಿಕೊಡೋವಂಥದ್ದು ಕಾರ್ಯಕರ್ತರ ಭಾವನೆ ಇದೆ. ಆ ನಿಟ್ಟಿನಲ್ಲಿ ಕೇಂದ್ರದ ನಾಯಕರು ಯಾವುದೇ ಕ್ಷಣದಲ್ಲಾದರೂ ಮತ್ತೊಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಹೇಳಿ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಗೊಂದಲ ಇಲ್ಲ ಅಥವಾ ಏನು ಡಿಲೇ ಇಲ್ಲ. ಹೌದು, ನವೆಂಬರ್ 2023ರಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿರೋಂಥದ್ದು. ಹಂಗಾಗಿ ಟರ್ಮ್ ಮುಗ್ದೋಗಿದೆ, ಆಗ್ತಾ ಇಲ್ಲ, ಆ ಥರ ಗೊಂದಲ ಬೇಡ. ರಾಜ್ಯಾಧ್ಯಕ್ಷರು ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅವರೇ ಮುಂದಿನ 3 ವರ್ಷಗಳ ಕಾಲ ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅವರ ನೇತೃತ್ವದಲ್ಲಿ 2028 ಚುನಾವಣೆ ನಡೆಯುತ್ತೆ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಲೋಕಲ್ ಬಾಡೀಸ್ ಚುನಾವಣೆ ಜೊತೆಯಾಗಿ ಮುಂಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 120-130 ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಸ್ವಂತ ಶಕ್ತಿ ಮೇಲೆ ನಮ್ಮ ಸರ್ಕಾರ ಮಾಡ್ತೀವಿ. ಅದ್ರ ಜೊತೆಯಾಗಿ ಕಾರ್ಯಕರ್ತರಿಗೆ ಹೆಚ್ಚು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ರಾಜ್ಯಾಧ್ಯಕ್ಷರ ವಿಜೇಂದ್ರಣ್ಣ ಅವರ ನೇತೃತ್ವದಲ್ಲಿ ಮಾಡ್ತೀವಿ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಗೆ ಇಳಿದಿದೆ ಹೊರತು ಕಾನೂನು ಸುವ್ಯವಸ್ಥೆಯಾಗಲಿ, ರಾಜ್ಯದ ಅಭಿವೃದ್ಧಿ ಬಗ್ಗೆಯಾಗಲಿ, ಸಾಮಾನ್ಯ ಜನರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ.
ಈ ಕಾರಣದಿಂದಲೇ ಜನಾಕ್ರೋಶಗೊಂಡು ಬಿಜೆಪಿ 120ರಿಂದ 130 ಸ್ಥಾನ ಬರಲಿದೆ ಎಂದು ಹೇಳಿದರು. ಇಡೀ ದೇಶಕ್ಕೆ ಜನಕ್ಕೆ ಗೊತ್ತಿದೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಗೆ ಇಳಿದಿದೆಯೋ ಹೊರತು ಕಾನೂನು ಸುವ್ಯವಸ್ಥೆ ಆಗಲಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲಿ, ಸಾಮಾನ್ಯ ಜನರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಗಮನ ಹರಿಸ್ತಿಲ್ಲ. ಈ ಕಾರಣದಿಂದನೇ ಜನಾಕ್ರೋಶ ರೂಪುಗೊಂಡು ಭಾರತೀಯ ಜನತಾ ಪಾರ್ಟಿ 120-130 ಸ್ಥಾನ ಗೆಲ್ತೀವಿ ಅಂತ ಇದೇ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮುಖಂಡರಾದ ರೇಣುಕುಮಾರ್, ಹೂಡ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ರಾಜ್ಕುಮಾರ್, ದತ್ತಾತ್ರೇಯ ಗಿರೀಶ್, ನಾರಾಯಣಸ್ವಾಮಿ ಇತರರು ಹಾಜರಿದ್ದರು. ರಾಷ್ಟ್ರಕವಿ ಕುವೆಂಪು ಅವರ ಬರಹವನ್ನು ಯುವಕರು ಓದುವ ಮೂಲಕ ಭಾರತೀಯ ಆಧ್ಯಾತ್ಮಿಕ ಸಾಂಸ್ಕೃತಿಕ ಪರಂಪರೆಯನ್ನ ಅರಿಯಬೇಕೆಂದು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ, ಅಮೋಘ್ ಸುದ್ದಿವಾಹಿನಿ, ಜಿಲ್ಲಾ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟ, ರೋಟರಿ ಕ್ಲಬ್ ಆಫ್ ಹಾಸನ್ ಟೈಗರ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾಡಿನ ಕುಳಲು ಕುವೆಂಪು ಗೀತೆಗಳು ನೃತ್ಯ ರೂಪಕ ಸಮಾರಂಭದಲ್ಲಿ ಮಾತನಾಡುತ್ತಾ, ಮನುಷ್ಯ ಚಿಂತನೆಗಳಲ್ಲಿ ಭಾವ ಹಾಗೂ ಅಭಾವ ಮುಖ್ಯವಾಗುತ್ತದೆ. ಯಾವುದನ್ನೇ ಆಗಲಿ ಭಾವದಿಂದ ನೋಡಬೇಕೇ ಹೊರತು ಅಭಾವದಿಂದಲ್ಲ. ಋಷಿಗಳಿಗೆ ನೋಡಿದ್ದೆಲ್ಲ ಭಾವವಾಗಿ ಕಾಣುತ್ತದೆ. ಆದ್ದರಿಂದಲೇ ಅವರು ಅಸಾಧ್ಯವಾದದ್ದನ್ನು ಸಾಧಿಸಿದ್ದಾರೆ. ಭಾವನೆಗಳು ಬದಲಾದರೆ ಮನುಷ್ಯರಾಗಲು ಸಾಧ್ಯವಿಲ್ಲ. ಮನುಷ್ಯ ಭಾವನೆಗಳನ್ನ ಹೊಂದಬೇಕು. ವ್ಯಕ್ತಿಯ ಚಿಂತನಾ ಲಹರಿ ಆಳಕ್ಕಿಳಿಯಬೇಕೆಂದರೆ ಕುವೆಂಪು ಅವರ ಸಾಹಿತ್ಯ ಓದಬೇಕು. ಮರಣ ಇಲ್ಲದ ವಸ್ತು ಎಂದರೆ ಅದು ಪುಸ್ತಕ ಮಾತ್ರ ಎಂದು ಹೇಳಿದರು. ರಾಷ್ಟ್ರಕವಿ ಶ್ರೀ ಕುವೆಂಪು ಅವರ ಗೀತೆಗಳ ನೃತ್ಯ ರೂಪಕದ ಕಾಡಿನ ಕೊಳಲು ಈ ಒಂದು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಾಂಸ್ಕೃತಿಕ ಸಮಿತಿ, ಹಾಸನ ಜಿಲ್ಲಾ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟ ಹಾಸನ, ನಮ್ಮ ರೋಟರಿ ಕ್ಲಬ್ ಆಫ್ ಹಾಸನ್ ಟೈಗರ್ ಹಾಗೂ ಅಮೋಘ ಸುದ್ದಿವಾಹಿನಿ ಅರ್ಪಿಸುವ ಮನೋಜ್ಞ ನೃತ್ಯ ಕಲಾ ಅಕಾಡೆಮಿ ಬೆಂಗಳೂರು ಪ್ರಸ್ತುತಪಡಿಸುವ ಈ ಒಂದು ಕಾಡಿನ ಕೊಳಲು ಪವಿತ್ರವಾದಂತಹ ಈ ಕಾರ್ಯಕ್ರಮವನ್ನು ಸುಂದರವಾಗಿ ಸಂಜೆಯ ಕಾರ್ಯಕ್ರಮದ ನಾವೆಲ್ಲ ಭಾಳ ಆತುರದಿಂದ ಏನು ನಡಿಬೋದು ಕಾರ್ಯಕ್ರಮ ಅಂತೇಳಿ ಕುತೂಹಲದಿಂದ ನಾವೆಲ್ಲ ಕಾಯ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಭಾಳಷ್ಟು ವ್ಯವಸ್ಥಿತವಾಗಿ ನಮ್ಮ ಜಯಪ್ರಕಾಶ್ ಗೌಡರು ಹಿರಿಯ ಸಾಹಿತಿಗಳು, ನಮ್ಮ ಆತ್ಮೀಯರು, ಶ್ರೀಮಠದ ಸದ್ಭಕ್ತರು ಸಾಕಷ್ಟು ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಹಾಸನದಲ್ಲೂ ಕೂಡ ಇಂಥದ್ದು ಕಾರ್ಯಕ್ರಮ ಆಗಬೇಕು ಅಂತೇಳಿ ಮದನ್ ಗೌಡರು, ಕೆಂಚೇಗೌಡರು, ವೇದಿಕೆಯಲ್ಲಿರುವಂಥ ಎಲ್ಲ ಶ್ರೀಮಠದ ಸದ್ಭಕ್ತರು ಜೊತೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಲ್ಲೇಶ್ ಗೌಡರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಹಾಸನ ಜನತೆಗೆ ಈ ಒಂದು ಶ್ರಮ ನೀವೆಲ್ಲ ನೋಡಿ ಕೇಳಿದ್ರು. ಜಯಪ್ರಕಾಶ್ ಗೌಡರು ಮಾತಾಡಬೇಕಾದ್ರೆ ಸಾಕಷ್ಟು ಸಾಧನೆಯನ್ನು ಮಾಡಿ ಈ ಬಣ್ಣಿನ ಹೆಣ್ಮಗಳಾಗಿ ಕುವೆಂಪು ಅವ್ರ ಬಗ್ಗೆ ಗೀತೆಗಳ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಳ್ಬೇಕು. ನೃತ್ಯ ರೂಪಕವಾಗಿ ನಾವು ನಮ್ಮ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಇವತ್ತು ಸಾಂಸ್ಕೃತಿಕವಾಗಿ ನಮ್ಮ ರಾಷ್ಟ್ರ ಈ ಕಡೆ ತಿರುಗಿ ನೋಡ್ತಾ ಇದೆ ಅಂತ ಅಂದರೆ ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಹಿತ್ಯಾತ್ಮಕವಾಗಿ ಎಷ್ಟೆಲ್ಲ ಮುಂದುವರೆದಂತಹ ದೇಶದ ಬಗ್ಗೆ ಸಾಕಷ್ಟು ಅಪಾರವಾದಂತಹ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ. ನಮ್ಮ ಕುವೆಂಪು ರಾಷ್ಟ್ರಕವಿಯವ್ರ ಬಗ್ಗೆ ಸರ್ವಗುಣ ಯೋಗಿ ಅಂತೇಳಿ ಕರೀತಿದ್ರು. ಸರ್ವಗುಣ ಯೋಗಿ, ಎಲ್ಲರಿಗೂ ಯೋಗಿ ಆ ಥರ ಕರೀಲಿಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕುವೆಂಪು ಅವರ ಸಾಹಿತ್ಯ ಒಳಗೂ ಕುವೆಂಪು, ಹೊರಗೂ ಕುವೆಂಪು. ಒಳಗಡೆನೂ ಹುಡುಕ್ಬೋದು ಆಧ್ಯಾತ್ಮಿಕ ಚಿಂತೆಯವರು, ಹೊರಗಡೆನೂ ಕೂಡ ಕಾಣುವಂಥ ಸಾಕಷ್ಟು ನಿದರ್ಶನಗಳನ್ನ ಸಾಹಿತ್ಯ ರೂಪದಲ್ಲಿ ಅವರು ಪರಿಚಯಿಸ್ತಾ ಹೋಗ್ತಾರೆ. ಋಷಿಗಳಿಗೆ ಆಧ್ಯಾತ್ಮಿಕ ಚಿಂತನೆ ಅವರೊಳಗೆ ನೋಡೋದೆಲ್ಲ ಅವ್ರಿಗೆ ಭಾವವಾಗಿ ಕಾಣ್ತಾ ಇರ್ತದೆ. ಮೊನ್ನೆ ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡಬೇಕಾದ್ರೆ ನಮಗೆಲ್ಲ ಭಾವವುಳ್ಳವರಾಗ್ಬೇಕು, ನಾವೆಲ್ಲ ಅಭಾವವುಳ್ಳವರಾಗಬಾರ್ದು. ಇಂಥ ಜ್ಞಾನಿಗಳ, ಋಷಿಗಳ, ಸಾಹಿತಿಗಳ ನಾವು ಸತ್ಪಥದಲ್ಲಿ ಸಾಗಿದ್ದೇ ಆದರೆ
ಭಾವ ಯಾವುದು ಅಭಾವ ಯಾವುದು ಅಂತ ಗೊತ್ತಾಗ್ತದೆ. ಭಾವ ಅಭಾವ ಏನು ಸ್ವಾಮೀಜಿಯವರು ಇವತ್ತು ವಿಶೇಷವಾಗಿ ಮಾತಾಡ್ತಾ ನಿಮಗೆಲ್ಲ ಚಿಂತನೆ ಆಗಿರ್ಬೋದು. ಅಭಾವ ಆದರೆ ನಮ್ಮಲ್ಲಿ ನಿಮ್ಗೆ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ಒಂದು ಉದಾಹರಣೆ ಸಹಿತ ಕೊಡ್ತೀನಿ ನಿಮಗೆ. ಯಾರೋ ಮನೇಲಿ ಒಬ್ಬ ರೈತ ಕೂತಿದ್ದ, ಅವನ ಮನೆ ಕರೆಂಟ್ ಹೋಯ್ತು. ಕರೆಂಟ್ ಹೋದ್ಕೊಳ್ಳಿ ಏನು ಮಾಡಬೇಕಿತ್ತು, ಅವನು ದೀಪ ಹಚ್ಕೊಳ್ಬೇಕಿತ್ತು. ಮಗನ ಕರೆದು ನೋಡಿ ಪಕ್ಕದ ಮನೇಲಿ ಕರೆಂಟ್ ಹೋಗಿದೆಯಲ್ಲ ನೋಡ್ಕೊಂಬರೋಗ ಅಂತ ಕಳಿಸ್ತಾ. ಪಕ್ಕದ ಮನೇಲಿ ಕರೆಂಟ್ ಹೋಯ್ತು, ಸದ್ಯ ಅಲ್ಲೂ ಹೋಗಿದೆಯಲ್ಲ ಬಿಡು, ಸಂತೋಷ. ಅದು ಭಾವ ಅಲ್ಲ, ಅದಕ್ಕೆ ಅಭಾವ ಅಂತ ಕರೀತಾರೆ. ಇನ್ನೊಬ್ಬ ಮಗ ಬಂದ, ನಮ್ಮ ಮನೇಲೂ ಕರೆಂಟ್ ಇಲ್ವಂತೆ, ಪಕ್ಕದ ಮನೇಲೂ ಕರೆಂಟ್ ಇಲ್ವಂತೆ, ಬೀದಿಲೂ ಕರೆಂಟ್ ಇಲ್ಲಪ್ಪ ಅಂತ ಹೇಳಿದ್ರು. ಇನ್ನೂ ಸಂತೋಷ ಆಯ್ತು ಅವನಿಗೆ. ಇನ್ನೊಬ್ಬ ಮಗ ಬಂದು, ಬೀದಿಲಲ್ಲ ಮನೇಲಲ್ಲ, ಎಲ್ಲಿ ಲೈಟ್ ಬರ್ತು ಕರೆಂಟ್ ಬಂತು ಅಲ್ಲೇ ಕರೆಂಟ್ ಇಲ್ವಂತೆ ಅಂತ. ಹೀಗೆ ಭಾವನೆಗಳು ಬದಲಾಗ್ತಾ ಹೋದರೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಭಾವಗಳು ಅಭಾವಗಳನ್ನ ಓಡಿಸುತ್ತೆ. ಅದಕ್ಕೆ ಭಾವನಾ ಉಳ್ಳವರಾಗಬೇಕು ನಾವು. ಇವತ್ತು ಸುಮ್ಮನೆ ಈ ಕಾಲವನ್ನು ಕಳೆದು ಸಾವು ಉಚಿತವೇ ಸುಮ್ಮನೆ ಹುಡ್ತೀವಿ, ಹಾಗೆ ಹೋಗ್ಬಿಡ್ತೀವಿ. ಇವತ್ತು ಕುವೆಂಪು ಅವ್ರ ಬಗ್ಗೆ ನಾವು ಏನು ಕಬ್ಬು, ಮಂಡ್ಯದಿಂದ ಬಂದೋ ಜಯಪ್ರಕಾಶ್ ಗೌಡ್ರ ಬಗ್ಗೆ ಕಬ್ಬು ಅಂದರೆ ಭಾಳ ಕಬ್ಬು ನಾಡೋದು. ಕಬ್ಬು ಅರೆದು ರಸ ಎಲ್ಲ ತೆಗೆದು ನಾವು ಕುಡ್ಕೊಂಡಾದ್ಮೇಲೆ ಎಲ್ಲೋ ಒಂದು ಕಡೆ ಸಿಹಿ ಇರುತ್ತೆ ಅಂತ ಹೇಳ್ತಾರಲ್ಲ, ಒಂದು ಇರುವೆ ಕಚ್ಕೊಂಡಿರ್ತದೆ. ಆ ರೀತಿ ನಾವು ಕಬ್ಬನ ರಸನೂ ಗೊತ್ತಿಲ್ಲ, ರುಚಿನೂ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಸಿಹಿ ಇದೆ ಅಂತ ಇರುವೆ ಥರ ಕಚ್ಕೊಂಡಿದ್ವಿ ನಾವು. ಹಂಗೆ ಕುವೆಂಪು ಸಾಹಿತ್ಯ ಬಗ್ಗೆ ನಮ್ಮ ಪರಿಚಯನೇ ಆಗಲಿಲ್ಲ. ಈ ಸಂದರ್ಭದಲ್ಲಿ ಸಾಹಿತಿ ಪ್ರೊಫೆಸರ್ ಡಾ ಜಯ ಪ್ರಕಾಶ್ ಗೌಡ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಪಿ ಮದನ್ ಗೌಡ, ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜೆಆರ್ ಕೆಂಚೇಗೌಡ, ಶಿವರಾಮೇಗೌಡ, ತಾರಾ, ಎಸ್ ಸ್ವಾಮಿ, ಬಾಗೂರು ಕೃಷ್ಣೇಗೌಡ, ಡಾ ಎಚ್ಎಲ್ ಮಲ್ಲೇಶ್ ಗೌಡ, ಅಧ್ಯಕ್ಷ ಡಾ ಎಚ್ಎಸ್ ಅನಿಲ್ ಕುಮಾರ್, ನಿಶ್ಚಯ್, ಧನ್ಪಾಲ್ ಜೈನ್, ಸುಮುಖ ರಘು, ರವಿ ನಾಕಲಗೂಡು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈಗ ಜಾಹೀರಾತು. Hey everyone, I'm Dhruva HP. I'm Kritika Tia, Studying in Class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunin. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive
learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PO Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ. Damro Yugadi Exchange offer is back. Upgrade to Damro's latest arrivals and exchange your old sofa for up to 35,000 rupees. Don't wait. Visit Damro today. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CE, BA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Campo Chocolates, spreading ಕಿರಣ್ ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕಣತೂರು, ಆರೂರು ತಾಲೂಕು, ಹಾಸನ ಜಿಲ್ಲೆ.
ನರ್ಸರಿಯಿಂದ ಎಸ್ಎಸ್ಎಲ್ಸಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು, ವಿಶಾಲವಾದ ಆಟದ ಮೈದಾನ, ಕರಾಟೆ, ನೃತ್ಯ, ಹಾಡು, ಧ್ಯಾನ, ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು. ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ. ಕ್ವಿಜ್, ಡಿಬೇಟ್, ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಅವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವಿಳಾಸ ಕಣ್ತೂರು, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9632885902, 6363831152, 9964417623. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484842761 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ವೈಎಂ ರೇಣುಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಸಭೆ ನಡೆಯಿತು. ತಾಲೂಕು ಕಚೇರಿಯಲ್ಲಿ ತಾಲೂಕಿನ ಸಾರ್ವಜನಿಕರ ಕುಂದುಕೊರತೆ ನಿವಾರಿಸುವ ಸಲುವಾಗಿ ತಿಂಗಳ ಮೊದಲ ಶನಿವಾರ ಏರ್ಪಡಿಸಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಈ ದಿನ ಏರ್ಪಡಿಸಿರುವ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಸುಮಾರು 33 ಅರ್ಜಿ ಬಂದಿದ್ದು, ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ 14 ಅರ್ಜಿ, ಸರ್ವೆ ಇಲಾಖೆ 8 ಅರ್ಜಿ, ತಾಲೂಕು ಪಂಚಾಯತ್ಗೆ 3 ಅರ್ಜಿ, ಪುರಸಭೆಗೆ ಸೇರಿದ 3 ಅರ್ಜಿ, ಆಹಾರ ಇಲಾಖೆ 2 ಅರ್ಜಿ, ಸಾರ್ವಜನಿಕ ಆಸ್ಪತ್ರೆ 1 ಅರ್ಜಿ, ಚೆಸ್ಕಾಂ 1 ಅರ್ಜಿ, ಕೃಷಿ ಇಲಾಖೆ 1 ಅರ್ಜಿ ಬಂದಿದೆ. ಈ ಅರ್ಜಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಆಯಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿ ಅರ್ಜಿ ಆಯಾ ಇಲಾಖೆಗೆ ಕಳುಹಿಸಿಕೊಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಮೂವತ್ತ 3 ಅಪ್ಲಿಕೇಶನ್ ನಾವು ಇವತ್ತು ರೈತರನ್ನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಪಡೆದಿದ್ದೀವಿ. ಸೊ ಅದರಲ್ಲಿ ಕಂದಾಯ ಇಲಾಖೆದು 14 ಬಂದಿದೆ, ಪುರಸಭೆದು 3 ಬಂದಿದೆ, ಸರ್ವೆ ಇಲಾಖೆದು 8 ಬಂದಿದೆ, ತಾಲೂಕು ಪಂಚಾಯತಿ 3 ಬಂದಿದೆ, ಆಹಾರ ಇಲಾಖೆದು 2 ಬಂದಿದೆ, ತಾಲೂಕು ಹಾಸ್ಪಿಟ್ಲ್ 1 ಬಂದಿದೆ, ಚೆಸ್ಕಾಮ್ 1 ಬಂದಿದೆ, ಕೃಷಿ ಇಲಾಖೆ 1 ಬಂದಿದೆ. ಸೊ ಇಷ್ಟು ಇಲಾಖೆಗಳು ಏನಿದೆ ಅವನ್ನ 7 ಡೇಸ್ ಒಳಗೆ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಕಾನೂನಾತ್ಮಕವಾಗಿ ಗುಣಾತ್ಮಕವಾಗಿ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ನಿಮ್ಮೆಲ್ಲ ಮನವಿ ಮಾಡ್ತೀನಿ. ಸೊ ಇದೇ ರೀತಿ ಎಲ್ಲರದ್ದು ಸಹಕಾರ ಪ್ರತಿ ತಿಂಗಳು ಮೊದಲನೇ ಶನಿವಾರ ಇರಲಿ. ಆಮೇಲೆ ಪ್ರತಿ ತಿಂಗಳು ಮೂರನೇ ಸೋಮವಾರ ರೈತರ ಸಭೆ ಇದೆ. ಅದಕ್ಕೆ ನೀವು ಮೆಂಬರ್ ಸೆಕ್ರೆಟರಿ ಇದ್ದೀರಾ. ನೆಕ್ಸ್ಟ್ 3ನೇ ಸೋಮವಾರಕ್ಕೆ ಒಂದು ಹೋಬಳಿಗೆ 3-4 ಜನ ರೈತರನ್ನ ನೀವು ಗುರುತಿಸಬೇಕು. ಗುಣಾತ್ಮಕ ರೈತರು, ಸುಮ್ಮನೆ ಯಾರೋ ರೈತರು ಅಂತಲ್ಲ. ಅವರು ಕರೆಸಿದ್ರೆ ಅವ್ರ ಜೊತೆ ನಾವು ಒಂದು ಸಭೆ ಮಾಡಿ ಏನೇನು ರೈತರ ಸಮಸ್ಯೆಗಳಿದೆ ಅನ್ನೋ ಬಗ್ಗೆ ನಾವು ಕ್ರಮ ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮಟ್ಟದಲ್ಲಿ ಏನಾಗುತ್ತೆ ನಾವು ಮಾಡ್ತೀವಿ. ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹಿಂದೂ ಸಮಾಜೋತ್ಸವ ಶೋಭಾಯಾತ್ರೆ ವೈಭವದಿಂದ ಸಾಗಿತು.
ಇದೇ ವೇಳೆ ವಿಕಾಸ್ ಪುತ್ತೂರು ಮಾತನಾಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ 1 ವರ್ಷಗಳ ಕಾಲ ನಿರಂತರವಾಗಿ ವಿವಿಧ ಚಟುವಟಿಕೆಗಳು ಹಾಗೂ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ದೇಶದ ಎಲ್ಲಾ ಮಂಡಳಗಳಲ್ಲಿ ಹಿಂದೂ ಸಮಾಜೋತ್ಸವಗಳನ್ನು ನಡೆಸುವ ಸಂಕಲ್ಪ ಕೈಗೊಳ್ಳಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ 40 ರಿಂದ 50 ಮಂಡಳಗಳಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ಆಯೋಜನೆಯಾಗಿವೆ. ಬಲಿಷ್ಠ ಭಾರತದ ನಿರ್ಮಾಣ, ಸನಾತನ ಧರ್ಮದ ಮೌಲ್ಯಗಳ ಪುನರುದ್ಧಾನ ಹಾಗೂ ಸಮಾಜದಲ್ಲಿ ಸಕಾರಾತ್ಮಕ ಮೌಲ್ಯಗಳು ಗಟ್ಟಿಯಾಗಿ ಬೇರು ಬಿಡಬೇಕೆಂಬುದು ನಮ್ಮ ಉದ್ದೇಶ. ವಿಶ್ವಗುರು ಭಾರತ ನಿರ್ಮಾಣಕ್ಕೆ ಅಗತ್ಯವಾದ ವಾತಾವರಣ ಸೃಷ್ಟಿಯಾಗಬೇಕು ಎಂಬುದು ನಮ್ಮೆಲ್ಲರ ಸಂಕಲ್ಪ ಎಂದು ಹೇಳಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರದಲ್ಲಿ 1 ವರ್ಷಗಳ ಕಾಲ ನಿರಂತರವಾದಂಥ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ. ಆ ಹಿನ್ನೆಲೆಯಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಂಡಲಗಳಲ್ಲಿ ಹಿಂದೂ ಸಮಾಜೋತ್ಸವಗಳನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಕಲ್ಪನೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಾಸನ ಜಿಲ್ಲೆಯ ಹಲವಾರು ಕಡೆಗಳಲ್ಲಿ ಸುಮಾರು 40-50ಕ್ಕಿಂತ ಹೆಚ್ಚಿನ ಮಂಡಲಗಳಲ್ಲಿ ಹಿಂದೂ ಸಮಾಜೋತ್ಸವದ ಆಯೋಜನೆ ಆಗಿದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಬಲಿಷ್ಠ ಭಾರತದ ನಿರ್ಮಾಣ, ಸನಾತನ ಧರ್ಮದ ಪುನರುತ್ಥಾನ, ಸನಾತನ ಧರ್ಮದ ಮೌಲ್ಯಗಳು ಅತ್ಯಂತ ಪ್ರಬಲವಾಗಿ ಬೇರೂರಬೇಕು ಅನ್ನುವಂಥದ್ದು. ಆ ಮುಖಾಂತರ ಬಲಿಷ್ಠ ಭಾರತದ ನಿರ್ಮಾಣ ಆಗಬೇಕು, ವಿಶ್ವಗುರು ಭಾರತದ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ. ಈ ನಿಟ್ಟಿನಲ್ಲಿ ಹಿಂದೂ ಸಮಾಜೋತ್ಸವಗಳ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆಗಳನ್ನು ತಂದು ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಈ ರೀತಿಯ ಸಮಾಜದ ಒಳಗಿರ್ತಕ್ಕಂಥ ಅನ್ಯಾನ್ಯ ಪಿಡುಗುಗಳನ್ನು ಸಂಪೂರ್ಣವಾಗಿ ತೊಲಗುಗೊಳಿಸಿ ಒಂದು ಬಲಿಷ್ಠ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಸಂದೇಶವನ್ನು ಕೊಡುವ ಮೂಲಕ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಅನ್ನುವಂಥದ್ದು ಈ ಸಮಾಜೋತ್ಸವದ ಉದ್ದೇಶ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರಸನ್ನಕುಮಾರ್, ಚನ್ನಕೇಶವ, ಶೈಲಜಾ ಹಾಸನ್, ಗೋಪಿ, ಜಯಪ್ರಕಾಶ್, ವೇಣುಗೋಪಾಲ್, ಮದನ್, ಮನುಕುಮಾರ್, ಬಾಲರಾಜು, ಲಾಲಾ ಶಾಸ್ತ್ರಿ, ಭಾಗ್ಯ, ಸುವರ್ಣ, ಮಮತಾ, ಮೋಹನ್, ನವೀನ್, ಮಹೇಶ್, ನವೀನ್ ನಾಗರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಇದೀಗ ರಕ್ಷಣೆ ಕೋರಿ ಸಹಾಯವಾಣಿಗೆ ಕರೆ ಮಾಡಿದ ಮಹಿಳೆ ಮೇಲೆ ಪೊಲೀಸ್ ಅಧಿಕಾರಿ ಧಮಕಿ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಅರಕಲಗೂಡು ಪಟ್ಟಣದ ಪೊಲೀಸ್ ಠಾಣೆ ಎಎಸ್ಐ ದೇವರಾಜ್. ಜಿಲ್ಲೆಯಲ್ಲಿ ಬಿಜೆಪಿ ಇಂದು ಪ್ರಬಲ ರಾಜಕೀಯ ಪಕ್ಷವಾಗಿ ಬೆಳೆಯುತ್ತಿದೆ. ಬಿಜೆಪಿ ತನ್ನ ಸ್ವಂತ ಶಕ್ತಿಯ ಮೇಲೆ ಚುನಾವಣೆಯನ್ನ ಎದುರಿಸುವ ಸಾಮರ್ಥ್ಯ ಹೊಂದಿದೆ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ. ಜೆಡಿಎಸ್ ಬಿಜೆಪಿ ಹೊಂದಾಣಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗುವ ಸಾಧ್ಯತೆ ಹೆಚ್ಚಿದ್ದು, ಕಾರ್ಯಕರ್ತರನ್ನು ಬಲಿ ಕೊಡಬಾರದು. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ. ಮತ್ತು ವ್ಯಕ್ತಿಯ ಚಿಂತನಾ ಲಹರಿ ಆಳಕ್ಕಿಳಿಯಬೇಕೆಂದರೆ ಕುವೆಂಪು ಸಾಹಿತ್ಯ ಓದಬೇಕು. ಮರಣ ಇಲ್ಲದ ವಸ್ತು ಎಂದರೆ ಪುಸ್ತಕ ಮಾತ್ರ. ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.